100% ಟಾರ್ಗೆಟ್. ಇದುವರೆಗೂ ಕಳೆದ 11 ವರ್ಷದಲ್ಲಿ ಯಾರ್ಯಾರ ಮೇಲೆ ಇಡಿ ರೈಡ್ ಇದೆಯಾ, ಅದು ಯಾರು ಬಿ ಜೆ ಪಿಯ ಮೇಲೆ ಮಾಡಿದಾರ? ಬಿ ಜೆ ಪಿಲಿ ಇರ್ತಕ್ಕಂಥವ್ರೆಲ್ಲ ಸತ್ಯ ಹರಿಶ್ಚಂದ್ರರ 10 ರೂಪಾಯಿ ಕಾಸು ಎಲ್ಲೂ ಮುಟ್ಟೇ ಇಲ್ವಾ? ಎಲ್ಲರೂ ಈಗ ಜನತಾ ಮನೆಗಳಿಗೆ ವಾಸ ಮಾಡ್ತಾವ್ರ? ಯಾರೂ ಶ್ರೀಮಂತರು ಇಲ್ವೇ ಇಲ್ವಾ? ಯಡಿಯೂರಪ್ಪನವ್ರದ್ದು ಎಷ್ಟು 1000 ಕೋಟಿ ಐತೆ? ಎಷ್ಟು ಕಾಲೇಜುಗಳವೆ? ಅವರವು ಮೆಡಿಕಲ್ ಕಾಲೇಜ್ ಇಲ್ವಾ? ಇಂಜಿನಿಯರಿಂಗ್ ಕಾಲೇಜ್ ಇಲ್ವಾ? ಇಂಜಿನಿಯರಿಂಗ್ ಕಾಲೇಜ್ ಇರೋರು, ಮೆಡಿಕಲ್ ಕಾಲೇಜ್ ಇರೋರು ಎಷ್ಟು ಜನ ಬಿ ಜೆ ಪಿಲವ್ರೆ? ಶುಗರ್ ಫ್ಯಾಕ್ಟ್ರಿ ಇರೋರು ಎಷ್ಟು ಜನ ಬಿ ಜೆ ಪಿಲವ್ರೆ? ಅವರ ಯಾವನಾರ ಒಬ್ಬರದ ಇಡಿ ಮಾಡಿದಾರಾ? ಪರ್ಟಿಕ್ಯುಲರಾಗಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ನಾಯಕರುಗಳನ್ನ ವಿರೋಧ ಪಕ್ಷದ ನಾಯಕರುಗಳನ್ನೇ ಮಾಡ್ತಾರೆ ಅಂತಂದರೆ ಅದು ಬೇಕು ಅಂತ ಪರ್ಪಸ್ಫುಲಿ ಮಾಡಿರ್ತಕ್ಕಂಥದ್ದು. ಹೌದು, ಅವರು ದಲಿತ ಮುಖಂಡರು, ಒಬ್ಬ ಪ್ರಭಾವಿ ನಾಯಕರು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅವೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. 2 ಬಾರಿ ಅವರು KPCC ಅಧ್ಯಕ್ಷರಾಗಿದ್ದಂಥವ್ರು, ರಾಜ್ಯದ ಒಬ್ಬ ಪ್ರಭಾವಿ ಸಚಿವರು. ಅವ್ರ ಮೇಲೆ ತಗೊಂಡಲ್ಲಿ ಇನ್ನೇ ನಮ್ಮಂಥ ಅಮಾಯಕರ ಮೇಲೆ ಮಾಡ್ತಾರಾ? ಅವ್ರ ಮೇಲೆ ಮಾಡಬೇಕಲ್ವಾ? ಅದಕ್ಕೆ ಯಾರು ಪಕ್ಷ ಕಟ್ಟಕ್ಕೆ ಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ, ಯಾರು ಮುಂಚೂಣಿ ನಾಯಕರಿದ್ದಾರೆ, ಅವ್ರನ್ನೆಲ್ಲರೂ ಕೂಡ ಬೆದರಿಸ್ತಕ್ಕಂಥ ಕೆಲಸವನ್ನು ಇಡಿ ಅವರು, ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಮಾಡ್ತಾವ್ರೆ. ಅದರ ಒಂದು ಭಾಗ ಪರಮೇಶ್ವರ್ ಅವ್ರ ಮೇಲೆ ಮಾಡಿರ್ತಕ್ಕಂಥದ್ದು. ಹೌದು ಹೌದು, ಈ ಸುಪ್ರೀಂ ಕೋರ್ಟ್ಗೂ ಇದ್ರ ಮನವರಿಕೆ ಆಗಿರೋದ್ರಿಂದಲೇ ಸುಪ್ರೀಂ ಕೋರ್ಟು ಕೂಡ ಅವರಿಗೆ ಚಿಮಾರಿ ಹಾಕಿರ್ತಕ್ಕಂಥದ್ದು. ನೀವು ತಮಿಳುನಾಡು ಕೇಸಲ್ಲಿ ಸುಪ್ರೀಂ ಕೋರ್ಟು ಕೂಡ ಅನ್ನೆಸರಿ ನೀವು ಥ್ರೆಟ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ಅವರಿಗೆ ಚಿಮಾರಿ ಹಾಕಿರ್ತಕ್ಕಂಥದ್ದು. ಉದ್ದೇಶ ಏನು? ಇನ್ನು ಮುಂದೆ ಎಲ್ಲದಕ್ಕೂ ಕೂಡ ನಾವೇ ಶಾಸನ ರಚನೆ ಮಾಡ್ತಕ್ಕಂಥವ್ರು, ನಾವೇ ನಮ್ಮ ಅಧಿಕಾರವನ್ನು ಸುಪ್ರೀಂ ಕೋರ್ಟಿಗೆ ಕೊಡ್ತಕ್ಕಂಥ ದಿನಗಳು ದೂರ ಇಲ್ಲ. ನಾವು ಕೆಲವು ಟೈಮ್ ಸುಪ್ರೀಂ ಕೋರ್ಟ್ ಎಲ್ಲದ್ರಿಗೂ ಇನ್ವಾಲ್ವ್ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾವು ರಾಜಕಾರಣಿಗಳು ಪ್ರಸ್ತಾಪ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಾವಿಂಥ ಹಲ್ಕ ಕೆಲಸ ಮಾಡೋದ್ರಿಂದ ತಾನೇ ಸಿಕ್ಕಿದವ್ರ ಮೇಲೆಲ್ಲ ಇಡಿ ರೈಡ್ ಮಾಡೋದು, CBI ರೈಡ್ ಮಾಡೋದು, ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡೋದು. ಇವ್ರು ಯಾರು ಮಾಡೋದೇ ಇಲ್ವಾ? ಪರಮೇಶ್ವರ್ ಒಬ್ಬರೇ ಮಾಡಿದಾರಾ? ಇನ್ಯಾರು ಮಾಡಿಲ್ವಾ? ಸರ್, ಪರಮೇಶ್ವರ್ ಮೇಲೆ ರೈಡ್ಗೆ 140 ಲಕ್ಷ ರೂಪಾಯಿ ಅಮೌಂಟ್ನ ಧನ್ಯರಾವ್ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸರ್, ಅದು ಅವ್ರು ಗೋಲ್ಡ್ ಸ್ಮಗ್ಲಿಂಗಲ್ಲಿ ಇದ್ದಂಥವ್ರು, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಆಗ ಇಡಿ ರೈಡ್ ಮಾಡಿದ್ದೀವಿ ಅನ್ನೋ ಒಂದು ಸ್ಪಷ್ಟನೆ ಕೊಟ್ಟಿರೋದು. ಅಲ್ಲ, ಪರಮೇಶ್ವರ್ ಅವರಿಗೆ ಅವರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾಳೆ ಅನ್ನೋದು ಪರಮೇಶ್ವರ್ ಅವ್ರಿಗೆ ಹೆಂಗೆ ಗೊತ್ತಿರ್ತದೆ? ಈಗ ಪರಮೇಶ್ವರ್ ಅವ್ರದ್ದು ಒಂದು ಸಂಸ್ಥೆ ಇದೆ, ಅವ್ರದ್ದೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿಂದ ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕೊಡ್ತಾರೆ. ಈಗ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಳುಗಳಿಗೆಲ್ಲ ಕೊಟ್ಟಿರ್ತಾರೆ. ಆ ಟ್ರಸ್ಟ್ ನಮ್ಮದೇ ಒಂದು ಟ್ರಸ್ಟ್ ಐತೆ. ನಾವು ಯಾರಾದರೂ ಸಹಾಯ ಕೇಳ್ಕೊಂಬಂದಾಗ ಆ ಟ್ರಸ್ಟ್ ವತಿಯಿಂದ ಕೊಟ್ಟಿರ್ತೀವಿ. ಆ ಕೊಟ್ಟ ಕ್ಷಣಕ್ಕೆ ಅವರೇನೋ ಮಾಡ್ಕೊಂಡಾಗ ಸಿಗಾಕೊಂಡಾಗ ನೀವು ಟ್ರಸ್ಟಿಂದ ದುಡ್ಡು ಕೊಟ್ಬಿಟ್ಟಿದ್ದೀರಾ, ನೀವು ಒಣಗಾರರು ಅಂತ ಹೇಳ್ಬಿಟ್ರೆ ಹೆಂಗಾಗುತ್ತೆ ಅದು? ಏನು ಸಂಬಂಧ? ಮತ್ತೆ ಯಾಕೆ ಅಮೌಂಟ್ 40 ಲಕ್ಷ ಅಮೌಂಟ್ನ ಟ್ರಾವೆಲಿಂಗಿಗೆ ಬಳಸಿರುವಂಥದ್ದು? ಸರಿ, ಏನೋ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲದ ನಾವು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ? ಆದರೆ ಯಾವುದೇ ಟ್ರಸ್ಟ್, ಈಗ ನಮ್ಮದು ಒಂದು ಟ್ರಸ್ಟ್ ಇದೆ. ನಾವು ಆ ಟ್ರಸ್ಟಲ್ಲಿ ಸಣ್ಣ ಪುಟ್ಟ ಅದು ಯಾರಾದರೂ ಬಡವರು ಬಗ್ರು ಕೇಳಿದರೆ, ಮತ್ತೊಬ್ಬರು ಕೇಳಿದರೆ ಸಹಾಯ ಮಾಡ್ತಿರ್ತೀವಿ. ಮಾಡ್ದು ಅಂತ ಹೇಳ್ಬಿಟ್ಟು ಅವ್ರೇನೋ ಮಾಡ್ಕೊಂಡ್ರೆ ನಮ್ಮ ಬಂದು ಹಿಡ್ಕೊಂಡ್ರೆ ನಾವು ಹೆಂಗೆ ಉತ್ತರ ಹೇಳೋಕ್ಕಾಗುತ್ತೆ? ನಾವು ಕೊಟ್ಟಿರೋದಕ್ಕೆಲ್ಲ ಅದಕ್ಕೂ ಅವ್ರು ಏನು ಖರ್ಚು ಮಾಡಿರು, ಅವ್ರು ಏನೇನು ಮಾಡ್ಕೊಂಡ್ರು ಅನ್ನೋದಕ್ಕೆಲ್ಲ ನಾವು ಹೊಣೆಗಾರಕ್ಕಾಗುತ್ತಾ? ಅದೇ ರೀತಿ ಪರಮೇಶ್ವರ್ ಅವರು ಕೊಟ್ಟಿರ್ತಾರೆ. ತಪ್ಪೇನಿದೆ? ಕೊಟ್ಟಿರೋದ್ರಾಗೆ ಏನು ತಪ್ಪಿಲ್ಲ, ಕೊಟ್ಟಿರ್ತಾರೆ. ಅದ್ರೇನು ಅದನ್ನೇ ದೊಡ್ಡದು ಮಾಡ್ಕೊಂಡು ನೀವು ಅಲ್ಲಿಗೆ ದುಡ್ಡು ಕೊಟ್ಟಿದ್ದೀರಾ, ಇಲ್ಲಿಗೆ ದುಡ್ಡು ಕೊಟ್ಟಿದ್ದೀರಾ ಅಂತಂದರೆ ಮತ್ತೆ ಟ್ರಸ್ಟ್ಗಳು ಇರೋದು ಯಾಕೆ ಮಾಡ್ಕೊಳ್ಳೋದು? ಯಾರಿಗೂ ಸಹಾಯ ಮಾಡಬೇಕು ಅಂತಲೇ ತಾನೇ ಮಾಡ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲ ಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಬೇರೆ ಸಬೂಬುಗಳನ್ನ ಹೇಳ್ತಕ್ಕಂಥದ್ದು ಬಿ ಜೆ ಪಿಯವರಿಗೆ ಇದೇನು ಹೊಸದಲ್ಲ, ಅದನ್ನು ಹೇಳ್ತಾ ಇರ್ತಾರಷ್ಟೇ. ಇವರು ಬೇಕು ಅಂತಲೇ ಪರಮೇಶ್ವರ್ ಮೇಲೆ, ಅವರ ಸಂಸ್ಥೆಗಳ ಮೇಲೆ ರೈಡ್ ಮಾಡಿರ್ತಕ್ಕಂಥದ್ದು.